ಪ್ರಭಾವ ಪದ್ಧತಿಯ 44ನೇ ಶ್ಲೋಕದಲ್ಲಿ, ಅಂದರೆ ಪಾದುಕಾ ಸಹಸ್ರದ 74ನೆಯ ಶ್ಲೋಕದಲ್ಲಿ, ಪಾದುಕಾ ದೇವಿಯ ನೆರಳಲ್ಲಿ ಎಲ್ಲ ಭೋಗಗಳು ಸಿಗುತ್ತದೆ ಅಂತಾರೆ ದೇಶಿಕರು. ಶ್ಲೋಕ ನೋಡೋಣ. ಅಭಿಗಮ್ಯ ಮುಕುಂದ ಪಾದುಕೆ ತ್ವಾಂ ಅಪನೀತಾತಪವಾರಣೈ ಶಿರೋಭಿಃ ಹರಿತಾಂ ಪತಯೋ ದುರಾಪಮನ್ಯೈಃ ಅನಗಚ್ಚಾಯಂ ಅವಾಪ್ನುವಂತಿ ಭೋಗಂ. ಮುಕುಂದ ಪಾದುಕೆ, ಭಗವಂತನ ಪಾದುಕೆಯೇ, ಹರಿತಾಂ ದಿಕ್ಕುಗಳಿಗೆ, ಪತಯಃ ರಾಜರುಗಳಾದ ಇಂದ್ರನೇ ಮುಂತಾದವರು, ಅಪನೀತ ತಳ್ಳಿಹಾಕಲ್ಪಟ್ಟಿರುವ, ಆತಪವಾರಣೈಹಿ ಛತ್ರಿಗಳಿಂದ ಕೂಡಿದ, ಶಿರೋಭಿಹಿ ತಲೆಗಳಿಂದ, ತ್ವಾಂ ನಿನ್ನನ್ನು, ಅಭಿಗಮ್ಯ ಹೊಂದಿ, ಅನ್ಯೈಹಿ ಬೇರೆಯವರಿಂದ, ದುರಾಪಂ ಪಡೆಯಲು ಸಾಧ್ಯವಾದುದು, ಅನಗ ದೋಷವಿಲ್ಲದಿರುವ, ಛಾಯಂ ಕಾಂತಿಯನ್ನ ಪಡೆದಿರುವುದು, ನೆರಳನ್ನ ಹೊಂದಿರುವುದೂ ಆದ, ಭೋಗಂ ಸುಖಾನುಭವವನ್ನ, ಅವಾಪ್ನುವಂತಿ ಪಡೆಯುತ್ತಾರೆ. ಸಾಮಾನ್ಯವಾಗಿ ಇಂದ್ರಾದಿ ದೇವತೆಗಳು, ದಿಕ್ಪಾಲಕರು ಎಲ್ಲರೂ ಶ್ವೇತಛತ್ರಾದಿಗಳನ್ನ ಹಿಡಿಸ್ಕೊಂಡೇ ಓಡಾಡ್ತಾರೆ. ಅದು ಅವರಿಗೆ ಹಿರಿಮೆಯ ವಿಷಯ, ಭೋಗದ ವಿಷಯ ಕೂಡ ಹೌದು. ಆದರೆ ಭಗವಂತನ ಪಾದಗಳಿಗೆ ನಮಸ್ಕರಿಸುವಾಗ ಆ ಶ್ವೇತಛತ್ರಾದಿಗಳನ್ನ ಹಿಡಿಸ್ಕೊಳ್ಳದೆ ಪಾದುಕಾದೇವಿನ ಆಶ್ರಯಿಸ್ತಾರೆ. ಅಂತಹವರು ಇತರರಿಂದ ಪಡೆಯುವುದಕ್ಕಾಗದೇ ಇರುವುದು, ಅನಗವಾದ ನೆರಳುಳ್ಳದ್ದೂ ಆದ ಭೋಗವನ್ನ ಪಡೆಯುತ್ತಾರೆ ಅಂತಾರೆ ದೇಶಿಕರು. ಆಚಾರ್ಯರುಗಳು, ಭಗವಂತ ಇವರುಗಳೊಡನೆ ನಾವು ಹೋದ್ರೆ ಯಾವ ಕೊಡೆನೂ ಹಿಡಿದುಕೊಳ್ಬೇಕಾಗಿಲ್ಲ. ಅವರ ಜೊತೆ ಬಿಸಿಲಲ್ಲಿ ಹೋದ್ರೂ ಕೂಡ ಯಾವ ತೊಂದರೆನೂ ಬರೋದಿಲ್ಲ. ವಿಶೇಷವಾದ ಸುಖ ದೊರಕತ್ತೆ. ಅದು ಅವರ ಪ್ರಭಾವ ಅನ್ನೋದು ಈ ಶ್ಲೋಕದ ಸ್ವಾಪದೇಶಾರ್ಥ. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.